ಚಳ್ಳಕೆರೆ ಬ್ರೇಕಿಂಗ್ ನ್ಯೂಸ್. ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿರುವ ಪರಿಣಾಮದಿಂದ ಕಮರ್ಷಿಯಲ್ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವ ಹಿನ್ನೆಲೆ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಅಡುಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗಿದ್ದು ಮಾಲೀಕರು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರೋ ಅರಮನೆ ಹೋಟೆಲ್ನಲ್ಲಿ ಕಂಡುಬಂದ ದೃಶ್ಯ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಗ್ಯಾಸ್ ಬಳಸಿ ಅಡುಗೆ ಮಾಡುವ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಪರಿಣಾಮವಾಗಿ ಹೋಟೆಲ್ ಸಿಬ್ಬಂದಿ ಸೌದೆ ಬಳಸಿ ಉಪಹಾರ ಹಾಗೂ ಊಟವನ್ನ ತಯಾರಿಸುತ್ತಿದ್ದಾರೆ. ಗ್ಯಾಸ್ ಲಭ್ಯವಿಲ್ಲದ ಕಾರಣದಿಂದ ಹೆಚ್ಚು ಗ್ಯಾಸ್ ಬಳಸುವ ಮಸಾಲೆ ದೋಸೆ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಚೈನೀಸ್ ಪದಾರ್ಥಗಳು, ಸೂಪ್ಗಳು, ದೋಸೆ ಸೇರಿದಂತೆ ಹೆಚ್ಚಿನ ಗ್ಯಾಸ್ ಅಗತ್ಯವಿರುವ ಉಪಹಾರಗಳನ್ನು ಮೆನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಕಾಫಿ, ಟೀ ವಿದ್ಯುತ್ ಒಲೆಯಲ್ಲಿ ಮಾಡಲಾಗುತ್ತಿದೆ. ಸೌದೆ ಬಳಸಿ ಅಡುಗೆ ಮಾಡುವುದರಿಂದ ಸಮಯ ಹಾಗೂ ಶ್ರಮ ಹೆಚ್ಚು ಬೇಕಾಗಿರುವುದರಿಂದ ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ಯಾಸ್ ಸರಬರಾಜು ಶೀಘ್ರದಲ್ಲೇ ಸಾಮಾನ್ಯವಾಗದಿದ್ದರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ವರದಿ ಭುವನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ಹಂಗೇನಾ? ಗ್ಯಾಸ್ ಇಲ್ಲಲ್ಲ? ಗ್ಯಾಸ್ ಇಲ್ಲ? ಗ್ಯಾಸ್ ಇಲ್ವಲ್ಲ? ಗ್ಯಾಸ್ ಇಲ್ಲ, ಮತ್ತೆ ಏನು ಮಾಡಿ ಯಾವ್ದಾರ ಮಾಡ್ತೀರಿ ಈಗ? ಅದೇ ಅದು ತೋರಿಸಿ. ಕರೆಂಟ್ ಇದ್ದ ಅದು? ಡ್ರೆಸ್ಸಾ? ಪ್ರೆಸ್ ಚಿಮ್ಸ ಡ್ರೆಸ್ಸಾ? ಬಟ್ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ಈಗ ಕಾಫಿ ಟೀ ಇದ್ರೆ ಮಾಡ್ತೀರಾ? ಕರೆಂಟ್ ಏನಾದ್ರು ಮಾಡ್ತೀರಾ? ಹಾಂ, ಕರೆಂಟ್ನೇ ಮಾಡ್ತೀರಾ? ಹೌದು. ಹೇಳಪ್ಪ, ಏನೇನು ಮಾಡ್ತೀರಾ? ಹಾಂ ಹಾಂ. ಗ್ಯಾಸ್ ಇವತ್ತಿಂದಿಲ್ಲ? ಇವತ್ತಿನ ಸಮಸ್ಯೆ ಆಯ್ತಾ? 19 kg ಸಿಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಯಾವುದೂ ಸಿಗ್ತಿಲ್ಲ. ಹಾಂ ಹಾಂ. ಆಮೇಲೆ ಏನೇನು ಮಾಡ್ತೀರಿ ಈಗ? ಬೇರೆದು ದೋಸೆ, ಇಡ್ಲಿ, ದೋಸೆ ಬಂದ್ ಮಾಡಿದ್ದೀರಾ? ಅದೇ ಗ್ಯಾಸ್ ಹೆಚ್ಚಿ ಏನು ತಗೊಳ್ತಾ ಅದೆಲ್ಲ ಬಂದ್ ಮಾಡಿದ್ದೀರಾ? ಹಾಂ ಹಾಂ ಹಾಂ. ಕರೆಂಟ್ ಇಲ್ಲ? ಇವತ್ತು ಹೆಚ್ಚು ಕಡಿಮೆ ಏನೂ ಐಟಮ್ಗಳು ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಐಟಮ್ಗಳನ್ನು ಬಂದ್ ಮಾಡಿದ್ವಿ. ರೈಸ್ ಬಾತ್ ಮತ್ತೆ ಇಡ್ಲಿ ವಡ ಮಾತ್ರ ಮಾಡ್ತಾ ಇದ್ವಿ. ಇಡ್ಲಿ ವಡನೂ ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ಏನು ಗ್ಯಾಸ್ನಿಂದ ಮಾಡ್ತಕ್ಕಂಥ ತಿಂಡಿ ಕಡಿಮೆ ಮಾಡಿದ್ದೀರಾ? ಎಲ್ಲ ಐಟಮ್ಗಳನ್ನು ಕಡಿಮೆ ಮಾಡಿದ್ದೀರಾ? ಎಷ್ಟು ದಿನ ಆಯ್ತು ಹಿಂಗೆ? ಎಷ್ಟು ದಿನ ಸಿಗ್ತಿಲ್ಲ ಗ್ಯಾಸು? ಇವತ್ತಿಂದ ಫುಲ್ ಬಂದಾಗಿದೆ. ನಾಳೆಯಿಂದ ಸ್ವಲ್ಪ ಶಾರ್ಟೇಜ್ ಇತ್ತು, ಇವತ್ತಿಂದ ಪೂರ್ತಿ ಬಂದಿದೆ. ಈಗ ಸೌದೆ ಎಲೆಗೆ ಏನು ಮಾಡ್ಬೇಕಾದ ತಿಂಡಿಗಳು ಅವು ಮಾತ್ರ ಮಾಡ್ತೀರಾ ಅಷ್ಟೇ? ಹೌದು, ಅದು ಬಿಟ್ಟು ಬೇರೆ ಮಾಡಲ್ಲ. ಈಗ ಈ ಸೌದೆ ಮಾಡ್ತಿದ್ದೀರಿ, ಈಗ ಇವತ್ತಿನಿಂದ ಸೌದೆ ಮಾಡ್ತೀರಾ?